ಗೆಳೆಯರೇ, ನಮ್ಮ ವಾಟ್ಸಪ್ ಅಕೌಂಟ್ ಅನ್ನೋದು ಹ್ಯಾಕ್ ಆಗಿದೆಯಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ. ಅಂದರೆ ಬೇರೆಯವರು ಯಾರಾದರೂ ನಮ್ಮ ಒಂದು ವಾಟ್ಸಪ್ ಅಕೌಂಟನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ವೆಬ್ ವರ್ಷನಲ್ಲಿ ಏನಾದರೂ ನಮ್ಮ ವಾಟ್ಸಪ್ನ ಲಾಗಿನ್ ಮಾಡ್ಕೊಂಡಿದ್ದಾರೆ ಅಂತ ಯಾವ ರೀತಿ ನೋಡೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ವಾಟ್ಸಪ್ ವೆಬ್ನಲ್ಲಿ ಅವ್ರು ಏನಾದರೂ ಲಾಗಿನ್ ಮಾಡ್ಕೊಂಡಿದ್ರೆ ನಮಗೆ ಅದು ನೇರವಾಗಿ ಗೊತ್ತಾಗೋದಿಲ್ಲ. ಅದರ ಒಂದು ಸಪ್ರೇಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿಬಿಟ್ಟು ನೋಡಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಲಿಂಕ್ಡ್ ಡಿವೈಸಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಯಾವುದೇ ಡಿವೈಸ್ ಲಿಂಕ್ ಇಲ್ಲ ಅಂತ ತೋರಿಸಿದ್ರೆ ಓಕೆ. ಇಲ್ಲಿ ಈ ರೀತಿ ನೋಡ್ಬೋದು, ಫೈರ್ಫಾಕ್ಸ್ ವಿಂಡೋಸ್ನಲ್ಲಿ ಅಂದರೆ ಕಂಪ್ಯೂಟರ್ನಲ್ಲಿ ಲಿಂಕ್ ಒಂದು ಅಕೌಂಟ್ ಅನ್ನೋದು ಲಿಂಕ್ ಆಗಿದೆ ಅಂತ ತೋರಿಸ್ತಾ ಇದೆ. ಅಂದರೆ ಇದನ್ನು ನಾನೇ ಒಂದು ಬೇರೆ ಒಂದು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ನಾನು ಇದನ್ನು ಲಾಗಿನ್ ಮಾಡಿದ್ದೀನಿ. ಈ ರೀತಿ ಬೇರೆಯವರು ನಿಮ್ಮ ಒಂದು ವಾಟ್ಸಪ್ನ ನಿಮಗೆ ಗೊತ್ತಿಲ್ಲದಂಗೆ ಲಾಗಿನ್ ಮಾಡ್ಕೊಂಡಿದ್ರೆ ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಲಾಗೌಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟೈಮಿಂಗ್ ಕೂಡ ತೋರಿಸುತ್ತೆ ಮತ್ತು ಯಾವ ಪ್ಲೇಸ್ನಲ್ಲಿ ಅವ್ರು ಮಾಡಿದ್ದಾರೆ ಅಂತಲೂ ಕೂಡ ತೋರಿಸುತ್ತೆ. ಅದನ್ನು ನಾವು ಕ್ಲೋಸ್ ಮಾಡಬೇಕಂದ್ರೆ, ಅದನ್ನು ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಲಾಗೌಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ಅವರ ಒಂದು ಕಂಪ್ಯೂಟರ್ನಿಂದ ಅದು ಸಂಪೂರ್ಣವಾಗಿ ಲಾಗೌಟ್ ಆಗುತ್ತೆ. ಇಲ್ಲಾಂದರೆ ಲಾಗೌಟ್ ಆಗೋದಿಲ್ಲ ಸ್ನೇಹಿತರೆ. ಇದನ್ನು ಯಾರಾದರೂ ನಮ್ಮ ಫೋನ್ ತಗೊಂಡು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನು ಅವರ ಒಂದು ಅವರ ಒಂದು ವೆಬ್ ವಾಟ್ಸಪ್ನಲ್ಲಿ ಲಿಂಕ್ ಮಾಡಿ ಇಟ್ಕೊಂಡ್ರೆ ಅದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನೀವು ಈ ರೀತಿ ನೀವು ಅದರಲ್ಲಿ ಹೋಗಿಬಿಟ್ಟು ನೀವು ಒಂದು ಸಾರಿ ನೋಡಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಈ ರೀತಿ ನಿಮಗೆ ಡೌಟ್ ಇದ್ದರೆ, ಯಾರಾದರೂ ನಮ್ಮ ವಾಟ್ಸಪ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಥವಾ ಮಾನಿಟರಿಂಗ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸಿದರೆ ನಿಮ್ಮ ಒಂದು ಫೋನಲ್ಲಿ ಹೋಗಿಬಿಟ್ಟು ಲಿಂಕ್ ಡಿವೈಸ್ನಲ್ಲಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೀವು ಅಲ್ಲಿ ಏನಾದರೂ ಡಿವೈಸ್ ನಿಮಗೆ ಕಂಡು ಬಂದರೆ ಅದನ್ನು ಸಂಪೂರ್ಣವಾಗಿ ಅದರ ಪ್ಲೇಸ್ ಕೂಡ ಅದು ತೋರಿಸುತ್ತೆ. ನಂತರದಲ್ಲಿ ಯಾವ ಸಮಯದಲ್ಲಿ ಅವರು ಲಾಗಿನ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸುತ್ತೆ. ಆವಾಗ ನೀವು ಏನು ಮಾಡಬೇಕು, ಅಲ್ಲಿ ಲಾಗೌಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಮರಳಿ ಅಂಥವ್ರ ಕಡೆ ಫೋನ್ನ ಕೊಡಬಾರ್ದು. ಈ ರೀತಿ ನೀವು ನಿಮ್ಮ ಫೋನನ್ನು ಸೇಫಾಗಿ ನೋಡ್ಕೋಬೋದು.